ನಿರೂಪಿಸಿದ್ದೇವೆ. ಅಭಿಮಾನದಿಂದ ಮತ ಕೊಟ್ಟಿದ್ದೇವೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತಾರೆ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ರಿ. 6 ಸ್ಥಾನ ಕೊಟ್ರಿ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನ ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಟ್ಟ ಶಕ್ತಿನ ಕೇಂದ್ರದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ, ನಿರೂಪಿಸಿದ್ದೇವೆ. ಅಭಿಮಾನದಿಂದ ಮತ ಕೊಟ್ಟಿದ್ದೇವೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತಾರೆ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ರಿ. 6 ಸ್ಥಾನ ಕೊಟ್ರಿ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನ ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಟ್ಟ ಶಕ್ತಿನ ಕೇಂದ್ರದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ, ನಿರೂಪಿಸಿದ್ದೇವೆ. ಅಭಿಮಾನದಿಂದ ಮತ ಕೊಟ್ಟಿದ್ದೇವೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತಾರೆ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ರಿ. 6 ಸ್ಥಾನ ಕೊಟ್ರಿ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನ ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಟ್ಟ ಶಕ್ತಿನ ಕೇಂದ್ರದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ, ನಿರೂಪಿಸಿದ್ದೇವೆ. ಅಭಿಮಾನದಿಂದ ಮತ ಕೊಟ್ಟಿದ್ದೇವೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತಾರೆ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ರಿ. 6 ಸ್ಥಾನ ಕೊಟ್ರಿ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನ ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ನನಗೆ ಕೊಟ್ಟ ಶಕ್ತಿನ ಕೇಂದ್ರದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.